ಈ ವ್ಯಕ್ತಿನೂ ಗೊತ್ತು, ಆತನ ಹಿನ್ನೆಲೆನೂ ಗೊತ್ತು ಅನ್ನೋದು ಗ್ರಾಮಸ್ಥರ ಮಾತು. ಕೇವಲ ಗ್ರಾಮಸ್ಥರು ಮಾತ್ರವಲ್ಲ, ಈ ಧರ್ಮಸ್ಥಳ ಕೇಸ್ನಲ್ಲಿ ಅದರಲ್ಲೂ ಈ ಅನಾಮಿಕಾ ಮುಸುಕುದಾರಿಯ ಬಗ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗೋ ರೀತಿಯ ವಿಚಾರಗಳು ಹೊರ ಬರ್ತಲೇ ಇದೆ. ಯಾರು ಆರೋಪ ಮಾಡ್ತಿದ್ದಾರಲ್ಲ, ಧರ್ಮಸ್ಥಳದಲ್ಲಿ ಅಧರ್ಮದ ಕಾರ್ಯಗಳು ನಡೆದು ಹೋಗಿದೆ, ಇದಕ್ಕೆ ಸಾಕ್ಷಿ ನಾನೇ, ನನ್ನ ಕೈಯಾರೆ ಆ ಅಧರ್ಮದ ಕಾರ್ಯದಿಂದ ಬಲಿಯಾಗಿ ಹೋಗಿದ್ದ ಹೆಣ್ಣು ಮಕ್ಕಳನ್ನ ಹೂತು ಹಾಕಿದ್ದೇನೆ ಅಂದವನೇ ಕಳ್ಳ, ಆತನನ್ನ ನಂಬಬೇಡಿ. ಅನಾಮಿಕಾ ಅಂತ ಕರೆಸ್ಕೊಳ್ತಾ ಇರುವ ವ್ಯಕ್ತಿ ಚಿನ್ನ ಕದ್ದು ತಗಲಾಕೊಂಡು ಧರ್ಮಸ್ಥಳದಿಂದ ಆಚೆ ಹಾಕಲ್ಪಟ್ಟ ವ್ಯಕ್ತಿ. ಈಗ ಯಾರದ್ದೋ ಕುಮ್ಮಕ್ಕಿನಿಂದ ಬಂದು ಅಧಿಕೃತವಾಗಿ ಹೂತಿದ್ದ ಶವಗಳು, ಅಂದ್ರೆ ಗ್ರಾಮ ಪಂಚಾಯಿತಿ ಪೊಲೀಸ್ ಇಲಾಖೆಯ ಗಮನಕ್ಕೆ ಬಂದು ದಾಖಲೆಗಳನ್ನ ಸೃಷ್ಟಿ ಮಾಡಿ ನಂತರದಲ್ಲಿ ಹೂಳಲ್ಪಟ್ಟಿದ್ದ ಶವಗಳನ್ನ ತೋರಿಸಿ ಇದೆಲ್ಲವೂ ಕೂಡ ನಿಗೂಢವಾಗಿ ಹತ್ಯೆಯಾಗಿದ್ದು ಅಂತ ಹೇಳಿ ಸುಳ್ಳು ಹೇಳ್ತಿದ್ದಾನೆ, ಆ ಮೂಲಕ ಕ್ಷೇತ್ರಕ್ಕೆ ಕಳಂಕ ತರೋ ಯತ್ನ ಮಾಡ್ತಿದ್ದಾನೆ ಅಂತ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಕೇಶವ್ ಗೌಡ ಅವರು ಗಂಭೀರವಾದ ಆರೋಪ ಮಾಡಿದ್ದಾರೆ. ಕೇಶವ್ ಗೌಡ ಅವರಿದ್ದಾರೆ. ಅಂದ್ರೆ ಇವರು ಕೂಡ ಧರ್ಮಸ್ಥಳದ ಏನು ಗ್ರಾಮ ಪಂಚಾಯತಿ ಅಲ್ಲಿ ಕೂಡ ಅಧ್ಯಕ್ಷರಾಗಿದ್ದರು 2012ರಲ್ಲಿ. ಈ ಬಗ್ಗೆ ಮಾತಾಡಲಿಕ್ಕೆ ಜೊತೆಗಿದ್ದಾರೆ ಕೇಶವ್. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಸರ್. ನಮಸ್ಕಾರ ಸರ್. ಸರ್, ಏನಂದ್ರೆ ಈಗ ಸದ್ಯಕ್ಕೆ ಒಂದಿಷ್ಟು ವಿಚಾರಧಾರೆಗಳು ನಡೀತಾ ಇದಾವೆ. ಇವತ್ತು 7ನೇ ಜಾಗವನ್ನು ಅಗಿತಾ ಇದ್ದಾರೆ, ಅಲ್ಲೊಂದಿಷ್ಟು ಏನೋ ಸಿಕ್ತು ಅಂತ. ಇನ್ನು 6ನೇ ಜಾಗದಲ್ಲಿ ಮನುಷ್ಯನ ಕಳೆಬರಹ ಸಿಕ್ಕಿದೆ. ಏನ್ ಹೇಳ್ತಾರೆ ಈ ಬಗ್ಗೆ? ಹೆಣಗಳನ್ನು ಪಂಚಾಯತ್ನವರು ಅಂದ್ರೆ ಪೊಲೀಸ್ನವರ ಇದರಲ್ಲಿ ಪೊಲೀಸವರು ಪಂಚಾಯತ್ ಯುಡಿಆರ್ ಮಾಡಿದಂತ ಪ್ರಕರಣಗಳು, ಅನಾಥ ಶವಗಳನ್ನು ಅಥವಾ ಕೊಳೆತಂತ ಶವಗಳನ್ನು, ತೀರಾ ಅದನ್ನು ಸಾಗಿಸಲೇ ಸಾಧ್ಯ ಇಲ್ಲದಂತ ಶವಗಳನ್ನು ಕಾನೂನಾತ್ಮಕವಾಗಿ ಅಂದ್ರೆ ಅದರಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿ ಆಮೇಲೆ ಡಾಕ್ಟರ್ ಬಂದು ಪೋಸ್ಟ್ ಮಾರ್ಟಮ್ ಮಾಡಿ ಅಲ್ಲಿ ಹುಗಿದಂತ ಪ್ರಕರಣಗಳು ಇದ್ದಾವೆ. ಆ ಒಂದು ದೂರದೃಷ್ಟಿಯಿಂದ ನಾನು ಹೇಳಿದೆ, ಅಲ್ಲಿ ಇವತ್ತು ಅಥವಾ ನಾಳೆ ಖಂಡಿತ ಹೆಣಗಳು ಸಿಗ್ತವೆ. ಆಗಿವಾಗ ನಿಮಗೆ 13ರಲ್ಲಿ ಸಿಗುದಿಲ್ಲ ಅಂತ ನಾನು ಹೇಳುದಿಲ್ಲ. ನಿನ್ನೆ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಅದೇನೋ ಬೇರೆ ಕಾರಣಗಳು ಇರಬಹುದು, ಅಲ್ಲಿಯೂ ಸಿಗ್ಬೇಕಾದಂತದ್ದು ಇದ್ದಿರಬಹುದು, ಏನೋ ಕಾರಣಗಳು. ಇವತ್ತು ಸಿಗ್ತದೆ ಅಂತ ಹೇಳೋದನ್ನು ನಾನು ಹೇಳಿದ್ದೀನಿ. ಅದು ಸ್ಮಶಾನ ಅಂತ ಹೇಳಿ ಅಲ್ಲ, ಆ ಸ್ಥಳ ಸರ್ಕಾರಿ ಸ್ಥಳ ಅಂತ ಹೇಳುವಂತ ಒಂದು ಸ್ಥಳ. ಮೊದಲು ಏನಿತ್ತು ಅಂತ ಹೇಳಿದ್ರೆ 2005-6ರ ತನಕ ಧರ್ಮಸ್ಥಳದಲ್ಲಿ ಒಂದು ಸಾರ್ವಜನಿಕ ಸ್ಮಶಾನ ಇರಲಿಲ್ಲ. ಆ ಸಂದರ್ಭದಲ್ಲಿ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ ಒಂದು ಸರ್ಕಾರಿ ಸ್ಥಳದಲ್ಲಿ ಹುಗಿಬೇಕು. ಪೊಲೀಸ್ ಅವರು ಏನ್ ಮಾಡ್ತಾರೆ, ಒಂದು ಸ್ಥಳವನ್ನು ಆಯ್ಕೆ ಮಾಡ್ತಾರೆ, ಅಲ್ಲಿ ಹುಗಿತಾರೆ, ಮಹಾಜರೆಲ್ಲ ಮಾಡಿಬಿಟ್ಟು ಹುಡುಗಿದ್ದಾರೆ. ಅದರ ಬಗ್ಗೆ ದಾಖಲೆಗಳು ಪೊಲೀಸ್ ಸ್ಟೇಷನ್ ಅಲ್ಲಿ ಇರಬಹುದು. ಆದ್ರೆ ಸ್ಮಶಾನದ ಬಗ್ಗೆ ನಾವು ಹೇಳುವಾಗ ಸ್ಮಶಾನ 2005-6ರ ನಂತರ ಆದಾಗ ಅಲ್ಲಿ ದಹನ ಮಾಡಿದ ಕಾರ್ಯಗಳು ನಡೀತಾ ಇದ್ದಾವೆ. ಆದ್ರೆ ಮೊದಲು ಏನ್ ಮಾಡ್ತಿದ್ರು, ಅಲ್ಲೇ ಹುಗ್ದು ಬಿಟ್ಟು ಎಲ್ಲಿ ಅವರಿಗೆ ಅನುಕೂಲ ಆಗ್ತದೆ ಪೊಲೀಸ್ ಅವರಿಗೆ ಅಲ್ಲಿ ಹುಗ್ದು ಬಿಡ್ತಿದ್ರು. ಎಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ನೀವು ಹೇಳಿದಾಗೆ ಆತ್ಮಹತ್ಯೆ ಮಾಡಿದ ಸ್ಥಳದಲ್ಲಿ ಅಲ್ಲಿ ಆಂಬುಲೆನ್ಸಿನ ವ್ಯವಸ್ಥೆ ಇರಲಿಲ್ಲ ಮೊದಲೆಲ್ಲ, ಬಹಳ ಹಿಂದಿನ ಕಾಲದಲ್ಲೆಲ್ಲ. ಆಮೇಲೆ ಡಾಕ್ಟರ್ಸ್ ಅಲ್ಲೇ ಬಂದ್ಬಿಟ್ಟು ಪೊಲೀಸರು ಅವರನ್ನು ಕರ್ಕೊಂಡು ಬಂದ್ಬಿಟ್ಟು ಅವರಿಗೊಂದಿಷ್ಟು ಸಂಭಾವನೆಯನ್ನು ಪಂಚಾಯತಿಯಿಂದಲೋ ತೆಗೆದು ಬಿಟ್ಟು ಅವರಲ್ಲಿ ಅದನ್ನು ಹುಗಿತಾ ಇದ್ರು. ಹಾಗಾಗಿ ಅದು ಸರ್ಕಾರಿ ಸ್ಥಳದಲ್ಲಿ ಮಾಡದೆ ಯಾರಾದ್ರೂ ಒಂದು ಖಾಸಗಿ ಸ್ಥಳದಲ್ಲಿ ಅಲ್ಲಿ ಮಾಡ್ಲಿಕ್ಕೆ ಬಿಡ್ತಾರ? ಸುತ್ತಮುತ್ತ ಆ ಕಡೆ ಎಲ್ಲ ಇರುವಂತದ್ದು ಖಾಸಗಿ ಸ್ಥಳಗಳು. ಖಾಸಗಿ ಸ್ಥಳದಲ್ಲಿ ಯಾರು ಕೂಡ ಹೆಣವನ್ನು ಹುಗಿಲಿಕ್ಕೋ ಅಥವಾ ದಹನ ಮಾಡ್ಲಿಕ್ಕೋ ದಫನ ಮಾಡ್ಲಿಕ್ಕೋ ಅಲ್ಲಿ ಬಿಡುವುದಿಲ್ಲ. ಹಾಗಾಗಿ ಆ ಸ್ಥಳಗಳಲ್ಲಿ ಹುಗ್ದಂತ ಉದಾಹರಣೆಗಳು ಇದ್ದಾವೆ. ಯಾರಿ ಮಾಸ್ಕ್ ಮ್ಯಾನ್, ಯಾರಿ ಮುಸುಕುದಾರಿ ಸರ್? ತಾವು ನೋಡಿದಿರಾ, ಪರಿಚಯನ? ಆ ಚಹರೆ ಉಳ್ಳಂತ ವ್ಯಕ್ತಿ, ಅದೇ ದೈತ್ಯ ವ್ಯಕ್ತಿ ಒಬ್ಬ ಧರ್ಮಸ್ಥಳದಲ್ಲಿ ಇದ್ದ. ಧರ್ಮಸ್ಥಳದಿಂದ ಧರ್ಮಸ್ಥಳ ಕ್ಷೇತ್ರದಲ್ಲಿ ನೇತ್ರಾವತಿ ನದಿ ತೀರದಲ್ಲಿ ಅಲ್ಲಿ ಏನ್ ಮಾಡ್ತಿದ್ದ ಅಂತ ಹೇಳಿದ್ರೆ ಅವನ ಕೆಲಸ ಏನು ಅಂತ ಹೇಳಿದ್ರೆ ಸ್ವಚ್ಛತಾ ಕಾರ್ಯವನ್ನು ಮಾಡುವಂತದ್ದು. ಹಾಗಾಗಿ ಆ ವ್ಯಕ್ತಿ ಅಲ್ಲಿ ಸ್ವಚ್ಛತಾ ಕಾರ್ಯವನ್ನು ಮಾಡ್ತಿರುವಾಗ ಹೆಣಗಳು ಎಲ್ಲಾದ್ರೂ ಬಿದ್ದಂತ ಮಾಹಿತಿಗಳು ಬಂದ್ರೆ, ಯಾರಾದ್ರೂ ಮುಳುಗಿದಾಗ ಎಷ್ಟು ಡೀಪ್ ಆಗಿ ಹೋಗಿ ಎತ್ತಿಕೊಂಡು ಬರುವಂತ ಒಬ್ಬ ವ್ಯಕ್ತಿ ಇದ್ದ. ಅವನನ್ನು ನೋಡುವಾಗ ದೈತ್ಯ ವ್ಯಕ್ತಿಯಾಗಿದ್ದ. ಆ ಚಹರೆಗಳನ್ನು ಇವನಲ್ಲಿ ಹೋಲ್ತವೆ ಅಂತ ಹೇಳುವುದನ್ನು ಸಾರ್ವಜನಿಕ ವಲಯದಲ್ಲಿ ಹೇಳುವಂತದ್ದು. ನಾನು ಅಧ್ಯಕ್ಷನಾಗಿದ್ದಾಗಲೂ ಕೂಡ ಆ ವ್ಯಕ್ತಿ ಏನಾದರೂ ಪಂಚಾಯಿತಿಗೆ ಸಂಬಂಧಪಟ್ಟ ಹಾಗೆ ಸ್ವಚ್ಛತಾ ಕಾರ್ಯ ಪ್ರಾರಂಭವಾಗಿದ್ದು ನಮ್ಮ ಅವಧಿಯಲ್ಲಿ. ಆ ಟೈಮಲ್ಲಿ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಏನಾದರೂ ಬೇಕಾದ್ರೆ ಅವರನ್ನು ಕ್ಷೇತ್ರದಲ್ಲಿ ಮನವಿ ಮಾಡಿಕೊಂಡು ನಾವು ಉಪಯೋಗಿಸುವಂತ ಇದಿತ್ತು. ನಾನು ಯಾವ ಚಹರೆ ಉಳ್ಳಂತ ವ್ಯಕ್ತಿ ಹೇಳಿದ ಆ ವ್ಯಕ್ತಿಯನ್ನು ನಾವು ಅಲ್ಲಿ ಉಪಯೋಗಿಸುವಂತ ಪದ್ಧತಿ ಇತ್ತು. ಒಂದು ವೇಳೆ ಅಲ್ಲಿ ಒಂದು ಹೆಣ ಸಿಕ್ಕಿದಾಗ ಪೊಲೀಸವರು ಅನಾಥ ಶವ ಅಂತ ಹೇಳಿ ಆದ್ರೆ ಅಲ್ಲಿ ಇಡ್ತಾರೆ, ಅದು ಟ್ರೇಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳುವಂತ ಪರಿಸ್ಥಿತಿಯಲ್ಲಿ ಟ್ರೇಸ್ ಮಾಡಿದ್ದನ್ನೆಲ್ಲ ಕಳಿಸಿಕೊಡ್ತಿದ್ರು. ಟ್ರೇಸ್ ಮಾಡದಿರೋ ಇದನ್ನು ಹೂತು ಕೊಡಿ ಅಂತ ಹೇಳುವಂಥದ್ದು ಸಾಮಾನ್ಯ ಪ್ರಕ್ರಿಯೆ, ಅದು ಲೋಕಲ್ ಬಾಡಿಗೆ ಬರ್ತದೆ. ಆಗ ಅವರು ಲೋಕಲ್ ಬಾಡಿಯಲ್ಲಿ ಅದನ್ನು ಮನವಿ ಕೊಟ್ಟಾಗ ಹೂಡ್ಲಿಕ್ಕೆ ನಮ್ಮಲ್ಲಿ ಆಗ ಜನಗಳ ಕೊರತೆ ಇತ್ತು, ಲೇಬರ್ಸ್ ಕೊರತೆ ಇತ್ತು. 1 ಜನ 2 ಜನ ವರ್ಕ್ ಮಾಡಿ 1-2 ಜನ ಹೆಣ ಹೂಡ್ಲಿಕ್ಕೆ ಸಾಧ್ಯ ಇಲ್ಲ, ಎತ್ತಿಕೊಂಡು ಹೋಗ್ಲಿಕ್ಕೂ ಸಾಧ್ಯ ಇಲ್ಲ. ಈ ವ್ಯಕ್ತಿಯನ್ನು ಯಾರು ನಾನು ಹೇಳಿದಾಗ ದೈತ್ಯ ವ್ಯಕ್ತಿ ಅಂತ ಇದ್ರು ಅವರನ್ನು ಉಪಯೋಗಿಸುವಂತ ಇದಿತ್ತು. ಅವನಿಗೆ ಹೆಣ ಹೂಡ್ಲಿಕ್ಕೆ ಪಂಚಾಯತಿಯಿಂದ ಬರುವಾಗ ಅವರನ್ನು ಉಪಯೋಗಿಸಿಕೊಂಡು ಕ್ಷೇತ್ರದಿಂದ ನಾವು ಮನವಿ ಮಾಡಿದಾಗ ಅವ್ರು ಯಾರನ್ನಾದ್ರೂ ಕಳಿಸ್ತಿದ್ರು. ಅಲ್ಲಿ ತುಂಬಾ ಜನ ಇದ್ರು ಇಂಥ ಮಾಲಿಯವರು. ಆತ ನದಿಗೆ ಬಿದ್ದಾಗ ನದಿಗೆ ಮುಳುಗುದ್ರಲ್ಲಿ ಬಹಳ ಚತುರ ಅವನು. ನದಿಗೆ ಮುಳುಗಿದಾಗ ನಾನು ಇದೇ ವ್ಯಕ್ತಿ ಅಂತ ಹೇಳ್ತಾ ಇಲ್ಲ, ಆ ಚಹರೆ ಇರುವಂತ ವ್ಯಕ್ತಿ ನದಿಗೆ ಮುಳುಗಿದಾಗ ಏನ್ ಮಾಡ್ತಿದ್ದ ಅಂತ ಹೇಳಿದ್ರೆ ಅಲ್ಲಿ ಚಿನ್ನಾಭರಣಗಳು ಏನಾದ್ರೂ ಇದ್ರೆ ಹೆಣದ ಮೇಲೆ
ಅದನ್ನು ತೆಗೆದು ಬಿಟ್ಟು ಒಂದು ಕಲ್ಲಿನಲ್ಲೋ ಇವನು ಹೋಗುವಾಗಲೇ ಮೆಟೀರಿಯಲ್ ಇಟ್ಕೊಂಡು ಹೋಗ್ತಿದ್ದು ಕಲ್ಲಿನಲ್ಲೋ ಏನಾದ್ರು ಇಟ್ಟುಕೊಂಡು ಅಲ್ಲಿ ಬಂದು ನಿಂತ. ಮತ್ತೆ ಸಂಜೆ ಹೋಗಿ ಕೆಲಸ ಮುಗ್ದ ಮೇಲೆ ಯಾರು ಇಲ್ಲದಾಗ ಅದನ್ನು ಹೋಗಿ ತೆಗೆಯುವಂತ ಪರಿಪಾಠ ಇಟ್ಟುಕೊಂಡಿದ್ದ. ಇದನ್ನು ಉಜಿರೆ ಪರಿಸರದಲ್ಲೂ ಮೊಬೈಲ್ ಏನಾದ್ರು ಸಿಕ್ಕಿದ್ರೆ ಧರ್ಮಸ್ಥಳ ಪರಿಸರದಲ್ಲೂ ಚಿಲ್ಲರೆ ಹಣವನ್ನು ಹೋಟೆಲ್ಗಳಿಗೆ ಕೊಡುವಂತ ಪರಿಪಾಠ ಇಟ್ಟುಕೊಂಡಿದ್ದ ಒಬ್ಬ ವ್ಯಕ್ತಿ. ಆ ವ್ಯಕ್ತಿಯನ್ನು ಏನ್ ಮಾಡಿದ್ರು ಅಂತ ಹೇಳಿದ್ರೆ 2014ನೇ ಇಸ್ವಿನಲ್ಲಿ ಈ ಎಲ್ಲ ವಿಚಾರಗಳು ಕ್ಷೇತ್ರದ ಮ್ಯಾನೇಜ್ಮೆಂಟ್ಗೆ ಗೊತ್ತಾದಾಗ ಅವ್ರೇನ್ ಹೇಳಿದ್ರು, ಇಂಥವ್ರು ನಮ್ಮೊಟ್ಟಿಗೆ ಬೇಡ, ಯಾಕೆಂತ ಹೇಳಿದ್ರೆ ಅಲ್ಲಿ ಪ್ರತಿಯೊಂದು ವಾರ್ನಿಂಗ್ ಕೊಡ್ತಾರೆ, ಸ್ನಾನಕ್ಕೆ ಹೋಗಬೇಡಿ ಅಂತ ಹೇಳಿ, ಆಮೇಲೆ ನೀವು ಅಲ್ಲಿ ಹೋಗಬೇಡಿ ಅಂತ ಹೇಳ್ತಾರೆ. ಅಂತ ಇದರಲ್ಲಿ ಕೂಡ ಇಂಥದ್ದೆಲ್ಲ ಆಗ್ತದೆ, ಕದಿಬೇಡಿ ಅಂತ. ಕದಿಯುವುದು ಯಾರು ಅಂತ ಹೇಳುವಾಗ ಇಂಥವರು ಇದ್ರೆ ನಮಗೆ ತೊಂದರೆ ಅಂತ ಹೇಳಿ ದೃಷ್ಟಿಯಲ್ಲಿ 2014ರಲ್ಲಿ ಅವರನ್ನು ನೀವು ಬೇಡ ಕೆಲಸಕ್ಕೆ ಅಂತ ಹೇಳಿ ಅವ್ರಿಗೆ ಏನು ಕೊಡಬೇಕಿತ್ತು ಸಂಭಾವನೆ ಇಲ್ಲ, ಅದನ್ನು ಕೊಟ್ಟು ಕಳಿಸಿದಂತ ವ್ಯಕ್ತಿ ಒಬ್ಬ ಇದ್ದಾನೆ. ಥ್ಯಾಂಕ್ ಯು ಸರ್. ಇದಿಷ್ಟು ಧರ್ಮಸ್ಥಳದ ಮಾಜಿ ಅಧ್ಯಕ್ಷರಾದಂತಹ ಕೇಶವರ ಮಾತು ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಈ ವ್ಯಕ್ತಿನೂ ಗೊತ್ತು, ಆತನ ಹಿನ್ನೆಲೆನೂ ಗೊತ್ತು ಅನ್ನೋದು ಗ್ರಾಮಸ್ಥರ ಮಾತು. ಕೇವಲ ಗ್ರಾಮಸ್ಥರು ಮಾತ್ರವಲ್ಲ, ಈ ಧರ್ಮಸ್ಥಳ ಕೇಸ್ನಲ್ಲಿ ಅದರಲ್ಲೂ ಈ ಅನಾಮಿಕಾ ಮುಸುಕುದಾರಿಯ ಬಗ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗೋ ರೀತಿಯ ವಿಚಾರಗಳು ಹೊರ ಬರ್ತಲೇ ಇದೆ. ಯಾರು ಆರೋಪ ಮಾಡ್ತಿದ್ದಾರಲ್ಲ, ಧರ್ಮಸ್ಥಳದಲ್ಲಿ ಅಧರ್ಮದ ಕಾರ್ಯಗಳು ನಡೆದು ಹೋಗಿದೆ, ಇದಕ್ಕೆ ಸಾಕ್ಷಿ ನಾನೇ, ನನ್ನ ಕೈಯಾರೆ ಆ ಅಧರ್ಮದ ಕಾರ್ಯದಿಂದ ಬಲಿಯಾಗಿ ಹೋಗಿದ್ದ ಹೆಣ್ಣು ಮಕ್ಕಳನ್ನ ಹೂತು ಹಾಕಿದ್ದೇನೆ ಅಂದವನೇ ಕಳ್ಳ, ಆತನನ್ನ ನಂಬಬೇಡಿ. ಅನಾಮಿಕಾ ಅಂತ ಕರೆಸ್ಕೊಳ್ತಾ ಇರುವ ವ್ಯಕ್ತಿ ಚಿನ್ನ ಕದ್ದು ತಗಲಾಕೊಂಡು ಧರ್ಮಸ್ಥಳದಿಂದ ಆಚೆ ಹಾಕಲ್ಪಟ್ಟ ವ್ಯಕ್ತಿ. ಈಗ ಯಾರದ್ದೋ ಕುಮ್ಮಕ್ಕಿನಿಂದ ಬಂದು ಅಧಿಕೃತವಾಗಿ ಹೂತಿದ್ದ ಶವಗಳು, ಅಂದ್ರೆ ಗ್ರಾಮ ಪಂಚಾಯಿತಿ ಪೊಲೀಸ್ ಇಲಾಖೆಯ ಗಮನಕ್ಕೆ ಬಂದು ದಾಖಲೆಗಳನ್ನ ಸೃಷ್ಟಿ ಮಾಡಿ ನಂತರದಲ್ಲಿ ಹೂಳಲ್ಪಟ್ಟಿದ್ದ ಶವಗಳನ್ನ ತೋರಿಸಿ ಇದೆಲ್ಲವೂ ಕೂಡ ನಿಗೂಢವಾಗಿ ಹತ್ಯೆಯಾಗಿದ್ದು ಅಂತ ಹೇಳಿ ಸುಳ್ಳು ಹೇಳ್ತಿದ್ದಾನೆ. ಆ ಮೂಲಕ ಕ್ಷೇತ್ರಕ್ಕೆ ಕಳಂಕ ತರೋ ಯತ್ನ ಮಾಡ್ತಿದ್ದಾನೆ ಅಂತ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಕೇಶವ್ ಗೌಡ ಅವರು ಗಂಭೀರವಾದ ಆರೋಪ ಮಾಡಿದ್ದಾರೆ. ಕೇಶವ್ ಗೌಡ ಅವರಿದ್ದಾರೆ. ಅಂದ್ರೆ ಇವರು ಕೂಡ ಧರ್ಮಸ್ಥಳದ ಏನು ಗ್ರಾಮ ಪಂಚಾಯತಿ ಅಲ್ಲಿ ಕೂಡ ಅಧ್ಯಕ್ಷರಾಗಿದ್ದರು 2012ರಲ್ಲಿ. ಈ ಬಗ್ಗೆ ಮಾತಾಡಲಿಕ್ಕೆ ಜೊತೆಗಿದ್ದಾರೆ ಕೇಶವ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ನಮಸ್ಕಾರ ಸರ್. ಸರ್, ಏನಂದ್ರೆ ಈಗ ಸದ್ಯಕ್ಕೆ ಒಂದಿಷ್ಟು ವಿಚಾರಧಾರೆಗಳು ನಡೀತಾ ಇದಾವೆ. ಇವತ್ತು 7ನೇ ಜಾಗವನ್ನು ಅಗಿತಾ ಇದ್ದಾರೆ, ಅಲ್ಲೊಂದಿಷ್ಟು ಏನೋ ಸಿಕ್ತು ಅಂತ. ಇನ್ನು 6ನೇ ಜಾಗದಲ್ಲಿ ಮನುಷ್ಯನ ಕಳೆಬರಹ ಸಿಕ್ಕಿದೆ. ಏನ್ ಹೇಳ್ತಾರೆ ಈ ಬಗ್ಗೆ? ಹೆಣಗಳನ್ನು ಪಂಚಾಯತ್ನವರು ಅಂದ್ರೆ ಪೊಲೀಸವರು ಪಂಚಾಯತ್ನವರಿಗೆ UDR ಮಾಡಿದಂತ ಪ್ರಕರಣಗಳು, ಅನಾಥ ಶವಗಳನ್ನು ಅಥವಾ ಕೊಳೆತಂತ ಶವಗಳನ್ನು, ತೀರಾ ಅದನ್ನು ಸಾಗಿಸಲೇ ಸಾಧ್ಯ ಇಲ್ಲದಂತ ಶವಗಳನ್ನು ಕಾನೂನಾತ್ಮಕವಾಗಿ ಅಂದ್ರೆ ಅದರಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿ ಆಮೇಲೆ ಡಾಕ್ಟರ್ ಬಂದು ಪೋಸ್ಟ್ ಮಾರ್ಟಮ್ ಮಾಡಿ ಅಲ್ಲಿ ಉಗಿದಂತ ಪ್ರಕರಣಗಳು ಇದ್ದಾವೆ. ಆ ಒಂದು ದೂರದೃಷ್ಟಿಯಿಂದ ನಾನು ಹೇಳಿದೆ, ಅಲ್ಲಿ ಇವತ್ತು ಅಥವಾ ನಾಳೆ ಖಂಡಿತ ಹೆಣಗಳು ಸಿಗ್ತವೆ. ಆಗಿವಾಗ ನಿಮಗೆ 13ರಲ್ಲಿ ಸಿಗುದಿಲ್ಲ ಅಂತ ನಾನು ಹೇಳುದಿಲ್ಲ. ನಿನ್ನೆ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಅದೇನೋ ಬೇರೆ ಕಾರಣಗಳು ಇರ್ಬೋದು, ಅಲ್ಲಿಯೂ ಸಿಗ್ಬೇಕಾದಂತದ್ದು ಇದ್ದಿರ್ಬೋದು, ಏನೋ ಕಾರಣಗಳಿತ್ತು.